ಗುರುಭ್ಯೋ ನಮಃ. ಒಂದು ವೇಳೆ ಜ್ಞಾನಿ ಹಾಗೂ ಅಜ್ಞಾನಿಗಳಲ್ಲಿ ಹಾಗೆ ನೋಡಿದರೆ ಅನೇಕ ವ್ಯತ್ಯಾಸಗಳು ಇರುತ್ತವೆ. ನಾವು ಇಲ್ಲಿ ಎರಡನ್ನು ಮಾತ್ರ ನೋಡೋಣ. ಮೊದಲನೇ ವ್ಯತ್ಯಾಸ ಏನು ಅಂದರೆ, ಅಜ್ಞಾನಿಯ ಹತ್ತಿರ ಜ್ಞಾನವೆಂಬುದೇ ಇರುವುದಿಲ್ಲ, ಆದರೂ ಕೂಡ ಅವನಿಗೆ ಜ್ಞಾನದ ಹಸಿವು ಕೂಡ ಆಗುವುದಿಲ್ಲ. ಆದರೆ ಜ್ಞಾನಿಯ ಹತ್ತಿರ ಸಾಕಷ್ಟು ಜ್ಞಾನವೂ ಇರುತ್ತೆ, ಇದ್ರೂ ಕೂಡ ಅವನಿಗೆ ಜ್ಞಾನದ ಹಸಿವು ಕೂಡ ಇರುತ್ತೆ. ಇದು ಮೊದಲನೇ ವ್ಯತ್ಯಾಸ. ಎರಡನೇ ವ್ಯತ್ಯಾಸ ಏನು ಅಂದರೆ, ಅಜ್ಞಾನಿಯ ಅನಿಸಿಕೆ ಏನಿರುತ್ತೆ ನೋಡಿ. ಅಜ್ಞಾನಿಯ ಅನಿಸಿಕೆ ಏನಿರುತ್ತೆ ಅಂದರೆ, ನನಗೆ ಗೊತ್ತಿಲ್ಲದೆ ಇರುವುದು ಈ ಜಗತ್ತಲ್ಲಿ ಏನಿದೆ ಅಂದರೆ, ತನಗೆ ಎಲ್ಲವೂ ಗೊತ್ತಿದೆ ಎಂದು ಅಜ್ಞಾನಿ ಭಾವಿಸುತ್ತಾನೆ. ಆದರೆ ಜ್ಞಾನಿಗೆ ಸಾಕಷ್ಟು ಎಲ್ಲವೂ ಗೊತ್ತಿದ್ರೂ ಕೂಡ ನನಗೆ ಗೊತ್ತಿರುವುದು ಇಷ್ಟೇನಾ, ನನ್ನ ಹತ್ತಿರವಿರುವುದು ಜ್ಞಾನ ಇಷ್ಟೇನಾ ಅಂತ ಆತ ಭಾವಿಸ್ತಿರುತ್ತಾನೆ. ಧನ್ಯವಾದಗಳು.